ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 8 ಗಂಟೆ ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ ಬೆಳಗ್ಗೆ 7 ಗಂಟೆಗೆ ಬಂದಿದ್ದಾಯಿತು, ಆದರೆ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೊಟೀನು, ಪ್ರತಿಯೊಂದು ಕೂಡ ಸಂಜೆವರೆಗೂ ವಿಡಿಯೋ ಮಾಡ್ತಾ ಹೋಗ್ತೀನಿ. ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ, ವಿಡಿಯೋನ ಎಂಜಾಯ್ ಮಾಡಿ. ನಮ್ಮ ಕೆಲಸ ಹೇಗಿರುತ್ತೆ, ಒಬ್ಬ ರೈತನ ಕೆಲಸ ಹೇಗಿರುತ್ತೆ, ಪ್ರತಿಯೊಂದು ಕೂಡ ನಿಮಗೆ ಇವತ್ತು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನೋಡೋಣ ಹೇಗಿರುತ್ತೆ ನಮ್ಮ ಇವತ್ತಿನ ಒಂದು ಕತೆ ಅಂತ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಒಬ್ಬ ರೈತನ ಬೆಳೆಸಬೇಕು, ಒಬ್ಬ ಹಳ್ಳಿ ಹುಡುಗ ಬೆಳೀಲಿ ಅಂತ ಏನನ್ನ ಒಂದು ಸ್ವಲ್ಪ ಆಸೆ ಇದ್ದರೆ ಮನಸ್ಸಲ್ಲಿ ನಿಮಗೆ, ನೋಡ್ತಾ ಇರೋರಲ್ಲ ಒಂದೇ ಲೈಕ್ ಮಾಡಿ. ಕೆಳಗಡೆ ಈ ಥರ ಬಟನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಒತ್ತಿ ಸಾಕು. ಓಕೆ, ಇವಾಗ ಏನಪ್ಪ ಸದ್ಯಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಂದು ಕಾಯಿ ಬಿಡಿಸ್ತಾ ಇದ್ದೀವಿ. ತೊಂಡೆಕಾಯಿ ಕಣ್ರಿ. ನೋಡಮ್ಮ, ಇದೇ ಹೇಳಿದ್ದ ನೋಡು, ಉಜ್ಜಿ ಕಚ್ಚೈತೆ. ಅದೊಂಥರ ಗೀವ್ ಹಾಲು ಬರ್ತೈತೆ ನೋಡು, ಒಂಥರ ಗೀವ್ ಥರ ಬಂದು ನೋಡಿ, ಇದೇ ಥರ ಎಪ್ಪು ಕಟ್ತೈತೆ. ಏನು ಮಾಡೋಕ್ಕಾಗಲ್ಲ, ಔಷಧಿ ಐತೆ, ಹೊಡಿಬೇಕಷ್ಟೆ. ನೋಡು, ಈ ಥರ ಬರ್ತೈತೆ. ಅದು ಗೀವು ಈ ಥರ ಬಂದ್ಬಿಟ್ಟು ಅದು ರವೆ ಥರ ಹಾಲಾಗಿ ಹಂಗಾಗತ್ತೆ. ಅದಕ್ಕೆ ಔಷಧಿ ಹೊಡಿಬೇಕು ಈ ಸರಿ. ಏನಂದರೆ ಹೂಜಿ ಕಾಟ ತುಂಬ ಆಗ್ಬಿಟ್ಟೈತೆ, ಒಂಥರ ರವೆ ಥರ ಸಿಗ್ತೈತೆ. ಕಾಯಿಗಳನ್ನೆಲ್ಲ ಕಚ್ಚಿ ಇಕ್ತೈತೆ. ಈ ಥರ ಬಿಡಿಸಿ ಈ ಥರ ಬೇಸನಲ್ಲಿ ಹಾಕೊತೀವಿ ಕಣ್ರಿ. ಕಾಯೆಲ್ಲ ಕಿತ್ತು ಈ ಥರ ಒಂದು ಟಾರ್ಪಲ್ ಮೇಲೆ ಹಾಕೊತೀವಿ. ಈಗ ಬಂದು ಮಿಷಿನ್ ಮನೆ ಹತ್ರಕ್ಕೆ ಬಂದಿದ್ದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಕಣ್ರಿ. ಅಂದರೆ ಮನೆಯಿಂದ ಬರೋವಾಗೆ ಪ್ಲಾಸ್ ಹಾಕೋ ಹೋಗ್ಬಿಡ್ತೀವಿ, ಯಾಕಂದರೆ ಬೆಳಗ್ಗೆ ಬಂದ ಚಳಿ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಕಾಯಿ ಬಿಡಿಸ್ತೀವಿ ಬಿಸಿಲೇಕೋವರೆಗೂ. ಅದಾದಮೇಲೆ ಒಂದು ಸರಿ ಟೀ ಕುಡಿದ್ಬಿಟ್ರೆ ಚಳಿನೂ ಕೂಡ ಬಿಡಿಯುತ್ತೆ, ಈ ಕಡೆ ಚಳಿ ಕೂಡ ಬಿಡುತ್ತೆ, ಈ ಕಡೆ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಕಣ್ರಿ ಟೀ ಕುಡಿದ್ರೆ. ಅಲ್ಲೇನಮ್ಮ? ಈಗ ಬಂದು ಊಟದ ಸಮಯ. ಇವತ್ತು ನಮ್ಮ ಮನೇಲಿ ಬಂದು ಚಿತ್ರಾನ್ನ ಮಾಡಿದ್ದಾರೆ. ಪ್ರೇಮಕ್ಕ, ಯಾವ ಚಿತ್ರಾನ್ನ ಇದು? ನಿಂಬೆಹಣ್ಣು ಚಿತ್ರಾನ್ನ. ನಾಷ್ಟ ಮಾಡಿಕೊಂಡು ಚೀಲ ಇರಲಿಲ್ಲ, ತೊಂಡೆಕಾಯಿ ತುಂಬೋದಕ್ಕೆ ಚೀಲ ಕೂಡ ಇರಲಿಲ್ಲ. ಚೀಲ ಎತ್ಕೊಂಡು ತಗೊಂಬರಕ್ಕೆ ಹೋಗಿದ್ದೆ. ಚೀಲ ತಗೊಂಡು ಇವಾಗ ನೆಕ್ಸ್ಟ್ ಹೋಗ್ತಾಯಿದ್ದೀನಿ ಕಾಯಿ ಬಿಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ನೀರು ಕೂಡ ಬಿಟ್ಟಿದ್ದೀನಿ, ನೀರು ಕೂಡ ಹಾಯಿಸ್ಬೇಕು. ಏನು ಸಂಖ್ಯೆ ಎತ್ಕೊಂಡು ಮೊಡ ಎತ್ತಿರುವಂಗಿಲ್ಲ. ಇವಾಗ ಏನಿದ್ರು ಗೇಟ್ ವಾಲ್ ತಿರ್ಸ್ದ ಆರಾಮಾಗಿ ನೋಡ್ಕೊಂಡು ಒಂದ್ಸರಿ ಚೆಕ್ ಮಾಡ್ದೆ, ಅದು ಓಡ್ತಾ ಇರುತ್ತೆ ಅಲ್ವಾ. ಓಕೆ, ಇವಾಗ ತೊಂಡೆ ಗಿಡಕ್ಕೆ ನೀರು ಬಿಟ್ಟಿದ್ದೀನಿ. ಎಲ್ಲ ರನ್ನಿಂಗ್ ಆಗ್ತಾಯಿದೆ. ಅಲ್ಲಿ ನಮ್ಮಮ್ಮ ತೊಂಡೆಕಾಯಿ ಬಿಡಿಸ್ತಾ ಇದ್ದಾರೆ. ಇವಾಗ ತೋಟಕ್ಕೆಲ್ಲ ನೀರು ಓಡ್ತಾ ಇದೆ. ಅದು ನೀರು ರನ್ನಿಂಗ್ ಆಗುತ್ತೆ. ನಮ್ಮ ಪಾಡಕ್ಕೆ ನಾವು ಕಾಯಿ ಬಿಡಿಸೋಣ ಬನ್ನಿ. ಮೂಟೆ ಹೊಲ್ದು ಅದನ್ನು ಗಾಡಿಗೆ ತಾಕ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬರೋಸಕ್ಕೆ ಆಲ್ಮೋಸ್ಟ್ 2 ಗಂಟೆ ಆಗೋಯ್ತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ, ಮತ್ತೆ ಹೋಗಿ ಕಾಯಿ ಬಿಡಿಸೋಣ ಅಂತ ಅಂದ್ಕೊಂಡ್ರೆ ಹೊರಗಡೆ ನೋಡಿದ್ರೆ ಹೆವೀ ಬಿಸಿಲು. ಈ ಕಡೆ ಟಿ ವಿ ನೋಡೋಣ ಅಂದರೆ ಈ ಟಿ ವಿನಲ್ಲೋ ಹಾಕಿದ್ದೇ ಹಾಕ್ತಾರೆ ಸಾಂಗ್ಸು, ಹಾಕಿದ್ದೇ ಹಾಕ್ತಾರೆ ಫಿಲಮ್ಮು. ನೋಡಿ ತಿರ್ಸಿ ಸುಸ್ತಾಗಿ ನಾನೇ ಕುತ್ಕೊಬಿಟ್ಟಿದ್ದೀನಿ ಕಣ್ರಿ. ಇಲ್ಲಿಂದ ಆಚೆ ಅಷ್ಟೇ ಬೆಳಗ್ಗೆ ಒಂದು 11 ಗಂಟೆ 12 ಗಂಟೆ ನಾನು ಪಾಡಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ರೋಡಾಗಿ ನನ್ನೇ ನೋಡ್ಕೊಂಡು ಹೋಗ್ತಾರೆ ಜನಗಳು. ಏನಂದರೆ 11 ಗಂಟೆ 12 ಗಂಟೆವರೆಗೂ ಕೆಲಸ ಮಾಡ್ಬೋದು.
ತಿರ್ಗಾ ಸಂಜೆ ಒಂದು 4 ಗಂಟೆ ಮೇಲೆ ಕೆಲಸ ಮಾಡ್ಬೋದು ಅಷ್ಟೇ. ಇಲ್ಲಿಂದ ಆಚೆ ಆದಷ್ಟು ಬೇಗ ಮಳೆ ಬೀಳೋವರೆಗೂ ಇದೆ ನಮ್ಮ ಕತೆ. ಏನಾಗುತ್ತೋ ಕಾದು ನೋಡೋಣ. ತಣ್ಪೊತ್ತು ಆಗಿದ್ದಾಯಿತು, ತೋಟಕ್ಕೆ ಕೂಡ ಬಂದಿದ್ದಾಯಿತು. ಸಂಜೆ ಈಗ 6:30 ಆಗಿದೆ. ಇಷ್ಟೊತ್ತು ಗಂಟೆ ಕಾಯಿ ಬಿಡಿಸ್ಕೊಂಡಿದ್ದಾಯಿತು. ಕಾಯಿ ಬಿಡಿಸ್ಕೊಂಡಿದ್ರಿ. ಇವಾಗ ಕತ್ಲಾಗ್ತಾ ಬಂದಿದೆ. ಇನ್ನು ಮನೆ ಕಡೆ ಹೊರಡಬೇಕು ಕಣ್ರಿ. ಸಂಜೆ ಆಗ್ತಾ ಆಗ್ತಾ ವಾತಾವರಣನೇ ಒಂಥರ ಬದಲಾಗೋಗುತ್ತೆ. ವಾತಾವರಣನೇ ಒಂಥರ ಚೇಂಜ್ ಆಗಿಬಿಡುತ್ತೆ. ಬರ್ಜ್ಮಿ ಓಯ್ ಬಾ, ಮನೆಗೆ ಹೋಗೋಣ ಬಾ. ಬಾ, ಕತ್ಲಾಯ್ತು ಬಾ ಬಾ. ಏನಂದರೆ ಇವಾಗ ಬರ್ತಾನೆ, ನೈಟು ಊಟ ಮಾಡಿ ಮತ್ತೆ ತೋಟ ಕಡೆ ಬಂದ್ಬಿಡ್ತಾನೆ ಒಬ್ಬನೇ ಕಾವಲ್ಗೆ. ಪಾಪ ಒಳ್ಳೆ ಹುಡ್ಗ, ಎಲ್ಲಿಗೋದ್ರೂ ಮನೆಗೆ ಬರ್ತಾನೆ. ವಾತಾವರಣನೇ ಒಂಥರ ಬದಲಾಗುತ್ತೆ. ಏನೋ ಮಳೆ ಬರೋ ಸೂಚನೆ ಈ ಸರಿ ಬೇಗ ಇದೆ. ರೇವತಿ ಬೇಗ ಬರ್ಬೋದು. ರೇವತಿ ಅಂದರೆ ನಾನು ಲವರ್ ಅಂತ ತಿಳ್ಕೊಂಬೇಡ್ರಿ. ಮಳೆ ಫಸ್ಟ್ನೇದಾಗಿ ಬರೋದು ರೇವತಿ ಮಳೆ. ಆ ಒಂದು ಮಳೆ ಬೇಗ ಬರೋ ಒಂದು ವಾತಾವರಣ ಇದೆ. ದೇವ್ರ ಇದಕ್ಕೆ ಬಂದರೆ ನೋಡ್ರಿ ಎಲ್ಲ ಒಣಗೋಗೈತೆ. ಹುಲ್ಲು ಗಿಲ್ಲು ಏನೂ ಇಲ್ಲ ಪ್ರಾಣಿಗಳಿಗೆ. ಪಾಪ ಬೇಗ ಮಳೆ ಬಂದರೆ ಅವಾದರೂ ಮೇವಾದರೂ ಬರುತ್ತೆ. ಹಾಗೆ ಫ್ರೆಂಡ್ಸ್, ತುಂಬ ದಿನಗಳಿಂದ ನಿಮಗೆ ತೋರಿಸಿದ್ದೆ ಒಣಗೋಗಿರೋ ಒಂದು ತೊಗರಿಕಾಯಿ ಕೀಳೋದು. ನೋಡ್ರಿ, ಕಿತ್ತಿದ್ದು ಆಯಿತು, ಮತ್ತು ಒಣಗಿಸಿದ್ದು ಹೊಟ್ಟೆಲ್ಲ ಬಿಡಿಸಿ ಇವಾಗ ಕೆಮ್ಮಣ್ಣು ಹಾಕಿ ಇವಾಗ ಬಿಟ್ಟಿದ್ದಾರೆ ಒಣಗೋದಕ್ಕೆ ತೊಗರಿ ಕಾಳು. ಅದಾದಮೇಲೆ ತೊಗರಿ ಕಾಳು ಮಾಡೋದು ಅಂದರೆ ರಾಗಿ ಬೀಸ್ತಾರಲ್ಲ, ಅದರಲ್ಲಿ ಬೀಸಿ ಇದು ಒಂದೊಂದು ಕಾಳು ಕೂಡ ಅರ್ಧ ಬೇಳೆ ಆಗುತ್ತೆ. ಆವಾಗುತ್ತೆ ತೊಗರಿ ಬೇಳೆ. ಈ ಥರ ಮಾಡೋದು. ಅಂದರೆ ಒಟ್ಟು ಬಿಡೋಲ್ಲ, ಕೆಮ್ಮಣ್ಣು ಹಾಕಿದ್ರೇ ಒಟ್ಟು ಬಿಡೋದು, ಇಲ್ಲಾಂದರೆ ಒಟ್ಟು ಬಿಡೋಲ್ಲ. ಹಾಗಾಗಿ ಈ ಥರ ಒಣಗಾಕಿದ್ದಾರೆ. ಈ ಕಡೆ ಬಂದು ಅವರೆಕಾಯಿ ಅಂದರೆ ಅವರೆಕಾಳು, ಅವರೆಬೇಳೆ ಇದು ಮಾಡ್ಕೊಂಡು. ಇದೇನಿಲ್ಲ, ಚೆನ್ನಾಗಿ ಒಣಗಿಸ್ಬಿಟ್ಟು ರಾಗಿ ಬೀಸೋದ್ರಲ್ಲಿ ಬೀಸ್ಕೊಂಡ್ರೆ ಸಾಕು, ಬಿಟ್ಟೋಗ್ಬಿಡುತ್ತೆ. ಅದು ಇದ್ರೂ ಸರಿಯೇ, ಇಲ್ಲ ಕಲ್ಲಿದ್ರೂ ಸರಿಯೇ, ಹಾಕ್ಕೊಂಡು ಉಜ್ಜಿದ್ರೆ ಬಿಟ್ಟೋಗುತ್ತೆ. ಇದಕ್ಕೇನು ನೀರು ಹಾಕಿ ನೆನೆಸ್ಬೇಕು ಮತ್ತು ಕೆಮ್ಮಣ್ಣು ಹಾಕಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಅವರೆಬೇಳೆ ಅಷ್ಟು ಬೇಗ ಆಗಿಬಿಡುತ್ತೆ. ಓಕೆ, ಕತ್ಲಾಗ್ತಾ ಕೂಡ ಬಂದಿದೆ. ಇನ್ನು ಕೈಗಳು ತೊಳಿಬೇಕು ನಾನು. ನನ್ನ ಕೈಗಳು ನೋಡ್ರಿ ಹೆಂಗಿದೆ. ಇವಾಗ ಸ್ಟೀಲ್ ನಾರು ಎತ್ಕೊಂಡು ಉಜ್ಜಬೇಕು. ಆಲ್ರೆಡಿ ನಮ್ಮಮ್ಮ ಅಲ್ಲಿ ಉಜ್ಜ್ತಾ ಇದ್ದಾರೆ, ನಾನು ಹೋಗಿ ಉಜ್ಜಬೇಕು. ಇದು ಇದೇ ಥರ ಬಿಟ್ಟರೆ ಕೈ ಒಂಥರ ನೈಸ್ ಇರುತ್ತೆ, ಏನು ಕೆಲಸ ಮಾಡೋಕ್ಕೂ ಬೇಜಾರು. ಹಾಗಾಗಿ ಇವಾಗ ಉಜ್ಜಾಕ್ಬಿಡ್ಬೇಕು. ಆಲ್ರೆಡಿ ನಮ್ಮಮ್ಮ ಅಲ್ಲಿ ಒಳ್ಳೆ ಮೀನು ಉಜ್ದಂಗೆ ಉಜ್ತಾ ಇದ್ದಾರೆ ನೋಡ್ರಿ. ಚೇರ್ ಬೇರೆ ಹಾಕೊಂಡು ಉಜ್ತಾವ್ರೆ. ಅಲ್ಲ ಪ್ರೇಮಕ್ಕ, ಏನು ಮಾಡ್ತಾಯಿದ್ದೆ ಪ್ರೇಮಕ್ಕ? ಅಂದರೆ ತುಂಬ ಚೆನ್ನಾಗಿದ್ದು ಗೊತ್ತಿಲ್ಲ ಐಡಿಯಾ. ತೊಂಡೆಕಾಯಿ ಕರ್ರೆ ಕೈಯಲ್ಲಿ ಕಿತ್ತ ಮೇಲೆ ಹೋಗ್ಬೇಕಾದ್ರೆ ಆ ಥರ ಒಂದು ಸ್ಟೀಲ್ ನಾರು ಎತ್ಕೊಂಡು ಫಸ್ಟು ನೀರು ಹಾಕಿ ನೆನೆಸ್ಕೊಬಿಡ್ತೀನಿ. ನೆನೆಸ್ಕೊಂಡು ಅದಾದಮೇಲೆ ಆ ಥರ ಸ್ಟೀಲ್ ನಾರು ಎತ್ಕೊಂಡು ಉಜ್ಜಿದ್ರೆ ಸ್ವಲ್ಪ ಹೊತ್ತಿಗೆಲ್ಲ ಬಿಟ್ಟೋಗುತ್ತೆ. ನೋಡಿರಿ ನನ್ನ ಕೈ ಇವಾಗ ಈ ಥರ ಇದೆಯಾ, ನಾನು ತೊಳಿತೀನಿ. ಅದಾದಮೇಲೆ ನೋಡಿರಿ ನನ್ನ ಕೈ ಹೇಗಿರುತ್ತೆ ಅಂತ. ನೋಡಿ ಈಗ ನನ್ನ ಕೈ ಹೇಗಿದೆ, ಈ ಥರ ನೀಟಾಗಿದೆ. ಮತ್ತು ಈ ಕೈ ನೋಡಿ, ಈ ಕೈನೂ ಅಷ್ಟೇ ನೀಟಾಗಿದೆ. ಇದಕ್ಕೇನಪ್ಪ ಕಾರಣ ಅಂದರೆ ಈ ಥರ ಒಂದು ಸ್ಟೀಲ್ ನಾರು. 10 ರೂಪಾಯಿ ಖರ್ಚು ಮಾಡಿಬಿಟ್ರೆ ನಮ್ಮ ಕೈಗಳು, ತೊಂಡೆಕಾಯಿಗಳು ಕಿತ್ರನೂ ಕೂಡ ಈ ಥರ ಇರ್ತವೆ. ಕೆಲವೊಬ್ಬರು ಗ್ಲೌಸ್ ಹಾಕೊಂತಾರೆ, ಅದು ಸೆಟ್ ಆಗೋಲ್ಲ ನಮಗೆ. ಮುಖ ಎಲ್ಲ ತೊಳ್ಕೊಂಡು ಕೈಗಳೆಲ್ಲ ತೊಳ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಯಿತು. ಇನ್ನು ಮನೆ ಕಡೆ ಹೊರಡೋದೆ. ಓಕೆ, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೂಟೀನ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನ್ನ ಬೆಳೆಸಬೇಕು, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ. ಈ ಥರ ಮಾರ್ಕ್ ಇದೆ ನೋಡಿ ಕೆಳಗಡೆ, ಇದನ್ನು ಒತ್ತಿದ್ರೆ ಸಾಕು. ನೀವು ಒತ್ತೋದ್ರಿಂದ ನಮಗೆ ಇನ್ನೊಂದಷ್ಟು ವಿಡಿಯೋ ಮಾಡಬೇಕು ಅಂತ ಒಂದು ಆಸಕ್ತಿ ಇರುತ್ತೆ. ಹಾಗಾಗಿ ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ಅದಾದಮೇಲೆ ಇದೇ ರೀತಿಯಾಗಿ ಡೈಲಿ ನಮ್ಮ ವೀಡಿಯೋಸ್ನ ನೀವು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿರಿ, ಎಂಜಾಯ್ ಮಾಡಿರಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ನೀರು ಬೇರೆಲ್ಲಿ ದೇವ್ರ ಆಗ್ತೈತೆ, ನೀರು ಒಂದು ಚೊಂಬು ಕುಡಿದ್ಬಿಟ್ಟು ಹೋಗೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.